Are you thirsty, dear friends? ನೀವು ನೀರಡಿಕೆಯುಳ್ಳವರಾಗಿದ್ದೀರಾ? Come to him. ಆತನ ಬಳಿಗೆ ಹೋಗಿರಿ. And drink his blessing. ಆತನ ಆಶೀರ್ವಾದಗಳನ್ನು ಕುಡಿಯಿರಿ. Even today, the Lord is inviting every one of you to come to his banquet. ಈ ದಿನದಲ್ಲಿ ದೇವರು ನಿಮ್ಮೆಲ್ಲರನ್ನು ಆತನ ಔತಣಕೂಟಕ್ಕೆ ಆಹ್ವಾನಿಸುತ್ತಿದ್ದಾನೆ. The kingdom of heaven is like a wedding banquet. ಪರಲೋಕ ರಾಜ್ಯವು ಒಂದು ಮದುವೆಯ ಔತಣಕೂಟದಂತಿದೆ. The Lord Jesus invites every one of you to come to him. ಯೇಸು ಸ್ವಾಮಿಯು ನಿಮ್ಮೆಲ್ಲರನ್ನು ಆ ಕೂಟಕ್ಕೆ ಆಹ್ವಾನಿಸುತ್ತಿದ್ದಾನೆ. In the Bible, in John 7:37, Jesus calls everyone loudly saying this. ಯೋಹಾನ 7:37ರಲ್ಲಿ ಗಟ್ಟಿಯಾದ ಸ್ವರದಿಂದ ಯೇಸು ಸ್ವಾಮಿಯು ಎಲ್ಲರನ್ನು ಆಹ್ವಾನಿಸುತ್ತಾನೆ. If anyone is thirsty, let him come to me and drink. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ಬಂದು ಕುಡಿಯಲಿ ಎಂಬುದಾಗಿ ಹೇಳ್ತಾನೆ. Are you thirsty, dear friends? ನೀವು ನೀರಡಿಕೆಯುಳ್ಳವರಾಗಿದ್ದೀರಾ? Come to him. ಆತನ ಬಳಿಗೆ ಹೋಗಿರಿ. And drink his blessing. ಆತನ ಆಶೀರ್ವಾದಗಳನ್ನು ಕುಡಿಯಿರಿ. And the Lord says in John 21:12, ದೇವರು ಯೋಹಾನ 21:12ರಲ್ಲಿ ಹೇಳ್ತಾನೆ, come and have breakfast. ಬಂದು ಊಟ ಮಾಡಿರಿ. I have prepared breakfast for you. ನಾನು ನಿಮಗೋಸ್ಕರ ಊಟವನ್ನು ಸಿದ್ಧಪಡಿಸಿದ್ದೇನೆ. Come in. ಬನ್ನಿರಿ. And you will have feast. ನೀವು ಹಬ್ಬದೂಟವನ್ನೇ ಮಾಡುವಿರಿ. You will be feasting with me. ನನ್ನೊಡನೆ ಹಬ್ಬದೂಟವನ್ನು ಮಾಡುವಿರಿ. And in Matthew 11:28 also Lord Jesus says, ಯೇಸು ಸ್ವಾಮಿಯು ಮತ್ತಾಯ 11:28ರಲ್ಲಿ ಹೀಗೆ ಹೇಳ್ತಾರೆ, come to me. ನನ್ನ ಬಳಿಗೆ ಬನ್ನಿರಿ. Come to me all who are weary and burdened. ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. And I will give you rest. ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. If we come to Jesus, we will be having perfect peace and rest. ಹೌದು, ಆತನ ಬಳಿಗೆ ನಾವು ಬರುವುದಾದರೆ ಆತನ ನಮಗೆ ಸಂಪೂರ್ಣ ಶಾಂತಿ ವಿಶ್ರಾಂತಿ ದೊರೆಯುವಂತದ್ದಾಗಿದೆ. We will be having perfect blessing. ನಮಗೆ ಸಂಪೂರ್ಣವಾದಂತ ಆಶೀರ್ವಾದ ದೊರೆಯುವಂತದ್ದಾಗಿದೆ. Yes, he has prepared everything for you beforehand. ಹೌದು, ಆತನು ಮೊದಲೇ ನಮಗೋಸ್ಕರ ಎಲ್ಲವನ್ನೂ ಸಿದ್ಧಪಡಿಸಿದ್ದಾನೆ. Even before you have come here, the Lord has prepared everything for you. ನೀವು ಇಲ್ಲಿಗೆ ಬರುವುದಕ್ಕಿಂತ ಮೊದಲೇ ಆತನು ಎಲ್ಲವನ್ನೂ ಸಿದ್ಧಪಡಿಸಿದ್ದಾನೆ. My dear friends who are watching this program, ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನನ್ನ ಪ್ರಿಯ ಸ್ನೇಹಿತರೆ, come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Whoever you may be, ನೀವು ಯಾರೇ ಆಗಿರಬಹುದು, in whatever situation you may be, ನೀವು ಯಾವುದೇ ಪರಿಸ್ಥಿತಿಗಳಲ್ಲಿ ಇರಬಹುದು, come to Jesus. ಯೇಸುವಿನ ಬಳಿಗೆ ಬನ್ನಿರಿ. And he will give you rest. ಆತನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತಾನೆ. You will be feasting with Jesus. ನೀವು ಆತನೊಂದಿಗೆ ಹಬ್ಬದೂಟವನ್ನು ಮಾಡುವಿರಿ. Yes, in the Bible, in Psalm 23:5, ಕೀರ್ತನೆ 23:5ರಲ್ಲಿ David says, you prepare a table before me in the presence of my enemies. ದಾವೀದನು ಹೇಳ್ತಾನೆ, ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ ಎಂಬುದಾಗಿ. Yes, David says, I have come to the table of God. ದಾವೀದನು ಹೇಳ್ತಾನೆ, ನಾನು ಔತಣದ ಮೇಜಿನ ಬಳಿಗೆ ಬಂದಿದ್ದೇನೆ ಎಂಬುದಾಗಿ. He has already prepared everything for me. ದೇವರು ನನಗೋಸ್ಕರ ಎಲ್ಲವನ್ನೂ ಸಿದ್ಧಪಡಿಸಿರುತ್ತಾನೆ. He is a good shepherd. ಆತನು ನನ್ನ ಒಳ್ಳೆಯ ಕುರುಬನು. He is a good God. ಆತನು ನನ್ನ ಒಳ್ಳೆಯ ದೇವರು. He will always make me to lie down in green pastures. ಆತನು ನನ್ನನ್ನು ಹಸಿರುಗಾವಲುಗಳಲ್ಲಿ ತಂಗಿಸುತ್ತಾನೆ. Yes, the Lord has prepared everything for you, dear friend. ಹೌದು ಪ್ರಿಯರೇ, ಆತನು ಎಲ್ಲವನ್ನೂ ನಿಮಗೋಸ್ಕರ ಸಿದ್ಧಪಡಿಸುತ್ತಾನೆ. Come to his table. ಆತನ ಮೇಜಿನ ಬಳಿಗೆ ಬನ್ನಿರಿ. Come to the living water. ಜೀವಕರವಾದ ನೀರಿನ ಬಳಿಗೆ ಬನ್ನಿರಿ. Come to the well full of water. ನೀರು ತುಂಬಿದ ಬಾವಿಯ ಬಳಿಗೆ ಬನ್ನಿರಿ. When you come to God, ನೀವು ಯಾವಾಗ ದೇವರ ಬಳಿಗೆ ಬರುತ್ತೀರೋ, the Lord will make river flow from your heart. ದೇವರು ನಿಮ್ಮಿಂದ ನದಿಯನ್ನೇ ಹರಿಯ ಮಾಡುತ್ತಾನೆ. And the well of water will be springing from your heart to eternal life. ನಿಮ್ಮ ಹೃದಯವೆಂಬ ಬಾವಿಯು ಒರತೆಯಿಂದ ಉಕ್ಕಲ್ಪಟ್ಟು ನಿತ್ಯತ್ವದ ಕಡೆಗೆ ನಡೆಯುತ್ತದೆ. Hallelujah. Hallelujah. When Jesus says come, ಯಾವಾಗ ಯೇಸು ಸ್ವಾಮಿ ಬರುತ್ತಾನೋ,
He will just open a door for you to have a better life. ಹೌದು, ಆತನು ನಿಮಗೋಸ್ಕರ ಉತ್ತಮತೆಯ ಬಾಗಿಲುಗಳನ್ನು ತೆರೆಯುತ್ತಾನೆ. More than you could imagine things, you will have better life. ನೀವು ಯೋಚಿಸುವುದಕ್ಕಿಂತ ಮಿಗಿಲಾಗಿ ಆತನು ಉತ್ತಮ ಜೀವಿತವನ್ನು ನಿಮಗೆ ಕೊಡುತ್ತಾನೆ. Because our God is a God who richly gives us all things to enjoy for us. ಯಾಕಂದ್ರೆ ನಮ್ಮ ದೇವರು ಎಲ್ಲವನ್ನೂ ಹೆಚ್ಚಾಗಿ ಕೊಡುವಂತಹ ದೇವರಾಗಿದ್ದಾನೆ. When a friend invites you to his home, ಯಾವಾಗ ನಿಮ್ಮ ಮಿತ್ರನು ಆಹ್ವಾನಿಸುತ್ತಾನೋ, you mean that something special is happening in their home. ನಿಮಗೆ ತಿಳಿದಿರುತ್ತದೆ ಏನೋ ಒಂದು ವಿಶೇಷ ಇದೆ ಎಂಬುದಾಗಿ. Some celebration. ಏನೋ ಒಂದು ಆಚರಣೆ. Or something to remember. ಏನೋ ಒಂದು ನೆನಪಿಟ್ಟುಕೊಳ್ಳುವಂತ ವಿಚಾರ. And so they invite you to their home. ಅದಕ್ಕಾಗಿ ಅವರು ನಿಮ್ಮನ್ನು ಅವರ ಮನೆಗೆ ಕರೆಯುತ್ತಾರೆ. Even today Jesus has something special for you. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯು ಏನೋ ಒಂದು ವಿಶೇಷವನ್ನು ನಿಮಗೋಸ್ಕರ ತಂದಿದ್ದಾನೆ. He is inviting you to come to him. ಅದಕ್ಕಾಗಿ ಆಹ್ವಾನಿಸುತ್ತಿದ್ದಾನೆ. My child, ನನ್ನ ಮಗನೇ, I have prepared something special for you. ನಾನು ನಿನಗೋಸ್ಕರ ಏನನ್ನೋ ಸಿದ್ಧಪಡಿಸಿದ್ದೇನೆ. Will you come? ನೀನು ನನ್ನ ಬಳಿಗೆ ಬರುವಿಯೋ? Will you come to me? ನೀನು ನನ್ನ ಬಳಿಗೆ ಬರುವಿಯೋ? I have prepared a feast for you. ನಾನು ನಿನಗೋಸ್ಕರ ಹಬ್ಬದ ಊಟವನ್ನೇ ತಯಾರಿಸಿದ್ದೇನೆ, says our Lord Jesus. ಎಂದು ಯೇಸು ಹೇಳಿದನು. In John 1:39, ಯೋಹಾನ 1:39ರಲ್ಲಿ, when the disciple of Jesus Andrew wanted to follow him, ಯೇಸುವಿನ ಶಿಷ್ಯನಾದಂತಹ ಆಂದ್ರೆಯನು ಆತನನ್ನು ಹಿಂಬಾಲಿಸಲು ಬಯಸಿದಾಗ, he said, I wanted to know where you are staying, Lord. ಯೇಸುವೆ, ನೀನು ಎಲ್ಲಿ ಇಳಿಕೊಂಡಿದ್ದೀ ಎಂಬುದಾಗಿ ತಿಳಿಯಲು ಬಯಸುತ್ತೇನೆ. And what did Jesus say? ಆಗ ಯೇಸು ಏನು ಹೇಳಿದ? Come and see for yourself. ಬಂದು ನೋಡಿರಿ ಎಂಬುದಾಗಿ ಹೇಳಿದ. Come and see what I have for you. ನಾನು ನಿಮಗೋಸ್ಕರ ಏನನ್ನು ಇಟ್ಟಿದ್ದೇನೆ, ಬಂದು ನೋಡಿರಿ ಎಂದನು. Come Andrew, come and follow me. ಬಾ ಆಂದ್ರೆಯ, ನನ್ನನ್ನು ಹಿಂಬಾಲಿಸು. Taste and see that I am good. ನಾನು ಒಳ್ಳೆಯವನೆಂದು ಅನುಭವಿಸವಿದ್ದು ನೋಡು. Even today you're going to taste and see that the Lord is good. ಹೌದು, ಈ ದಿನದಲ್ಲಿ ನೀವು ಕೂಡ ಆತನು ಒಳ್ಳೆಯವನೆಂದು ಅನುಭವಿಸವಿದ್ದು ನೋಡಲಿದ್ದೀರಿ. Praise the Lord. ದೇವರಿಗೆ ಸ್ತೋತ್ರವಾಗಲಿ. Hallelujah. Hallelujah. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, we are going to have a prayer get together at Bethesda Prayer Center at Karunya Nagar, which is in Coimbatore. ಕೊಯಂಬತ್ತೂರಿನಲ್ಲಿರುವ ಕಾರುಣ್ಯ ನಗರದಲ್ಲಿ ಇರುವ ಬೆಥೆಸ್ದಾ ಕೇಂದ್ರದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಸಲಿದ್ದೇವೆ. Yes, we are going to pray that God will turn your sorrow into joy. ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ. So come with all your family members. ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ. Let God wipe away their tears and do miracles. ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ We lay hands on everyone who comes and pray for them in the name of Jesus. ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನ್ನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. The hand of Jesus will come upon you. ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ. It will come upon you. ಅದು ನಿಮ್ಮ ಮೇಲೆ ಬರುವುದು. And you will go back with your sorrow turned into joy. ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ. You can come and stay there. ನೀವು ಅಲ್ಲಿ ಬಂದು ತಂಗಬಹುದು. Food facilities are available. ಊಟದ ಸೌಲಭ್ಯಗಳು ಲಭ್ಯವಿವೆ. Transport facilities are available from the city of Coimbatore. ಕೊಯಂಬತ್ತೂರು ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ. Just come. ಅದಕ್ಕಾಗಿ ಬನ್ನಿರಿ. Call the number on the screen and they'll give you all the information. ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ, ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು. ಕಾರುಣ್ಯ ನಗರದಲ್ಲಿ ನಡೆಯುವ ಬೆಥೆಸ್ದಾ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ. ದಿನಾಂಕ ಭಾನುವಾರ ಜುಲೈ 7ರಂದು, ಸಮಯ ಮಧ್ಯಾಹ್ನ 2 ಗಂಟೆಗೆ. ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ 9487846601 ಈ ಸಂಖ್ಯೆಗೆ ಸಂಪರ್ಕಿಸಬಹುದು.